ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿದ್ದೀವಿ. ಬೆಂಗಳೂರಿನ ತಾತಗುಣಿಯಲ್ಲಿರುವಂತಹ ಕಾಲೇಜು. ಸೊ ಏನೆಲ್ಲ ಫೆಸಿಲಿಟೀಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಪ್ಲೇಸ್ಮೆಂಟ್ ಫೆಸಿಲಿಟೀಸ್ ಹೇಗಿದೆ, ಸೊ ಎಲ್ಲವನ್ನೂ ಕೂಡ ಇವತ್ತು ತಿಳ್ಕೊಂಡು ಹೋಗೋಣ ಬನ್ನಿ. 2011ನೇ ಇಸವಿಯಲ್ಲಿ ಜ್ಯೋತಿ ತಾಂತ್ರಿಕ ವಿದ್ಯಾಲಯವನ್ನ ಧಾರ್ಮಿಕ ಪ್ರವರ ದಿವಂಗತ ಡಾಕ್ಟರ್ BNV ಸುಬ್ರಹ್ಮಣ್ಯ ಅವರು ಜ್ಯೋತಿ ಚಾರಿಟೇಬಲ್ ಟ್ರಸ್ಟಿನ ಅಂಗಸಂಸ್ಥೆಯಾಗಿ ಪ್ರಾರಂಭಿಸಿದರು. ದಿವಂಗತ ಡಾಕ್ಟರ್ BNV ಸುಬ್ರಹ್ಮಣ್ಯ ಅವರು ಸಮಾಜ ಸೇವಕರು ಹಾಗೂ ದೂರದರ್ಶಿತ್ವ ಹೊಂದಿದ್ದ ಸಮಾಜಮುಖಿ ವ್ಯಕ್ತಿ. ಶ್ರೀಯುತರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಒಂದು ವೃತ್ತವಿದ್ದು ಇದು ಅವರ ಸಮಾಜ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಜ್ಯೋತಿ ತಾಂತ್ರಿಕ ವಿದ್ಯಾಲಯ ಅಂದ್ರೆ JIT ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಹತ್ತಿರದ ತಾತಗುಣಿಯಲ್ಲಿದೆ. ಇಂದು ತಾಂತ್ರಿಕ ಶಿಕ್ಷಣದಲ್ಲಿ ಗುಣಮಟ್ಟವನ್ನ ಕಾಯ್ದುಕೊಂಡು ಬಂದಿರುವ ಈ ಸಂಸ್ಥೆಯನ್ನ ಶ್ರೀಮತಿ ಸೀತಾ ಸುಬ್ರಹ್ಮಣ್ಯರವರು ಇತರ ಟ್ರಸ್ಟಿಗಳ ಸಹಯೋಗದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ನ ಹಲವಾರು ಅಂಗಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ಸಂಸ್ಥೆ 2011ರಲ್ಲಿ ಪ್ರಾರಂಭವಾಯಿತು. ಲೇಟ್ ಡಾಕ್ಟರ್ BNV ಸುಬ್ರಹ್ಮಣ್ಯ ಅವರು ಇದನ್ನು ಪ್ರಾರಂಭಿಸಿದ್ದು ಇವಾಗಲೇ 10 ವರ್ಷಗಳನ್ನು ಇದು ಪೂರೈಸಿದೆ. ತದನಂತರ 2016ರಲ್ಲಿ ನಾವು ಒಂದು ಯುನೀಕ್ ಎಕ್ಸ್ಪರಿಮೆಂಟ್ ಅನ್ನೋ ಹಾಗೆ ಅಂದರೆ R&D ಸೆಂಟ್ರನ್ನ ಹೊಸ R&D ಸೆಂಟ್ರನ್ನ ಪ್ರಾರಂಭಿಸಿದ್ವಿ. ಅದು ಸೆಂಟರ್ ಫಾರ್ ಇನ್ಕ್ಯುಬೇಷನ್ ಇನೋವೇಷನ್ ರಿಸರ್ಚ್ ಆ್ಯಂಡ್ ಕನ್ಸಲ್ಟೆನ್ಸಿಯಿಂದ 16ರಲ್ಲಿ ಪ್ರಾರಂಭವಾಗಿ ಈಗ 22ನೇ ಇಸವಿಯಲ್ಲಿದ್ದೀವಿ. ಇದುವರೆಗೆ ಅದು ತುಂಬ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಇದರ ಜೊತೆಗೆ ನಮಗೆ ನೀತಿ ಆಯೋಗದಿಂದ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಕೂಡ ಸ್ಯಾಂಕ್ಷನ್ ಆಗಿದೆ. ಈ ಅಟಲ್ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ 62 ಕಂಪನಿಗಳಿದೆ. ಹಾಗೆಯೇ CIIRCನಲ್ಲಿ 20 ಡೊಮೈನಲ್ಲಿ ರಿಸರ್ಚ್ ನಡೀತಾ ಇದೆ. ಇದರಲ್ಲಿ 300 ಪಬ್ಲಿಕೇಷನ್ಸ್ಗಳು ಇದೆ. ಹಾಗಲ್ಲದೆ 30-40 ಪ್ರಾಡಕ್ಟ್ಗಳಿದ್ದಾವೆ. ಕೆಲವೆಲ್ಲ ಆಗಲೇ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇದೆ. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ತುಂಬ ವಿಶೇಷಗಳಿವೆ. 6 ಡಿಸಿಪ್ಲಿನ್ಸಲ್ಲಿ ಡಿಗ್ರಿ ಕೊಡ್ತೇವೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದರಲ್ಲಿ 5 ಬ್ರಾಂಚ್ಗಳು ಎಲಿಜಿಬಲ್ ಆಗಿದೆ NBA ರ್ಯಾಂಕಿಂಗಿಗೆ. ಅದರಲ್ಲಿ ನಾವು 4 ಬ್ರಾಂಚ್ಗಳಿಗೆ NBA ಅಕ್ರೆಡಿಟೇಷನ್ನ ತೊಗೊಂಡಿರ್ತೀವಿ. ಇದರಲ್ಲಿ 5 ಪ್ರೋಗ್ರಾಮ್ ಇದೆ. 5 ಪ್ರೋಗ್ರಾಮ್ಗಳಲ್ಲಿ 4 ಪ್ರೋಗ್ರಾಮ್ಗೆ ಅಕ್ರೆಡಿಟೇಷನ್ ಸಿಕ್ಕಿದೆ. ಅಕ್ರೆಡಿಟೇಷನ್ ಅಂದರೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನಿಂದ ಅಕ್ರೆಡಿಟೇಷನ್ ಸಿಕ್ಕಿದೆ. ಇದೊಂದು ವಿಶೇಷತೆ. ಇದು ಅಲ್ಲದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವಾರ್ಡ್ಗಳನ್ನು ಗೆದ್ದಿದ್ದಾರೆ. ಹೇಳಬೇಕು ಅಂತಂದರೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅನ್ನೋದು ಇದು ನ್ಯಾಷನಲ್ ಇನಿಷಿಯೇಟಿವು. ಇದು AICTEಯಿಂದ ಶುರುವಾಗಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಪ್ರತಿ ವರ್ಷವೂ ಅವಾರ್ಡ್ಗಳನ್ನು ಗೆಲ್ತಾ ಇದ್ದಾರೆ. ಈ ವರ್ಷ 3 ತಂಡಗಳು ಅಂದರೆ 3 ಟೀಮು ಫೈನಲ್ಸ್ಗೆ ಹೋಗಿವೆ. ಸೊ ಇದು ಒಂದು ವಿಶೇಷತೆ. ಇದಲ್ಲದೆ ನಮ್ಮ ವಿದ್ಯಾರ್ಥಿಗಳು ಓವರ್ಸೀಸ್ ಕಾಂಪಿಟೇಷನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಓವರ್ಸೀಸ್ ಅಂದರೆ ನಮ್ಮ ಇದರಲ್ಲಿ SCI ಏರೋ ಅಂತ ಹೇಳ್ತೀವಿ, USA. SCI ಏರೋ USA ಅಂದರೆ ಅಮೇರಿಕಾದಲ್ಲಿ SCI ಆರ್ಗನೈಸೇಷನ್ ಅವರು ಕಾಂಪಿಟೇಷನ್ಸ್ ಮಾಡ್ತಾರೆ. ಈ ಕಾಂಪಿಟೇಷನ್ಸಲ್ಲಿ ನಮ್ಮ ಹುಡುಗರು ಪ್ರತಿ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೋದ ವರ್ಷದ ತನಕ ಅವರು 6ನೇ ಪ್ಲೇಸಲ್ಲಿದ್ದಾರೆ. ಹೋದ ವರ್ಷ, ಈ ವರ್ಷ 10ನೇ ಪ್ಲೇಸಿಗೆ ಬಂದಿದ್ದಾರೆ. ಇದಕ್ಕೆ ಕಾರಣ ಬೇರೆ ಏನು ಟೆಕ್ನಿಕಲ್ ಇಶ್ಯೂಸ್ ಇತ್ತೆ ಹೊರತು ನಮ್ಮ ಕ್ವಾಲಿಟಿನಲ್ಲಿ ಅಲ್ಲ. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ನಮ್ಮ ಕಾಲೇಜು ಮುಂದೆ ಬರ್ತಾ ಇದೆ. ಅಕ್ರೆಡಿಟೇಷನ್ ಒಂದಾದರೆ ಇದಕ್ಕೆ ನಮ್ಮ ಕಾಲೇಜ್ಗೆ 2020ರಲ್ಲಿ NIRF ರ್ಯಾಂಕಿಂಗ್ ಇದೆ. 851ರಿಂದ 300 ಒಳಗಡೆ ನಮ್ಮ ಕಾಲೇಜ್ ಇದೆ. ಅಂದರೆ 1 in top 300 ಕಾಲೇಜಸ್ ಅಂತ ಖಂಡಿತವಾಗ್ಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ನಮ್ಮ ಕಾಲೇಜು ಆರ್ಯ ಇನಿಷಿಯೇಟಿವ್, ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಇನ್ನೋವೇಷನ್ಸ್ ಆ್ಯಂಡ್ ಅಕಂಪ್ಲಿಷ್ಮೆಂಟ್ಸ್ ಅಂತ ಹೊಂದಿದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್ನೇ. ಅದರ ಕೆಳಗಡೆ ನಮ್ಮವರು ಹೋದ ವರ್ಷ 26ರಿಂದ 50ರಲ್ಲಿದ್ದರು. ಈ ಸರಿ ಪರ್ಫಾರ್ಮರ್ ಬ್ಯಾಂಡ್ ಅನ್ನೋ ವರ್ಟಿಕಲ್ ಕಾಲಮಲ್ಲಿ ನಮ್ಮ ಕಾಲೇಜು ಇದೆ. ಇದೆಲ್ಲ ಏನು ಹೇಳುತ್ತೆ ಅಂತಂದರೆ ನಮ್ಮ ಕಾಲೇಜಿಗೆ ಏನು ಬೇಕೋ ಆ ಕ್ವಾಲಿಟಿ ಇದೆ. ಈ ಕ್ವಾಲಿಟಿ ಇರೋದ್ರಿಂದಲೇ ನಾವು ಟಾಪ್ 300 ಕಾಲೇಜಸಲ್ಲಿ ಒಂದು ಆಗಿದ್ದೀವಿ. ನಮ್ಮಲ್ಲಿ ಸ್ಪೋರ್ಟ್ಸ್ ಫೆಸಿಲಿಟಿ ಎಲ್ಲವೂ ಇದೆ. ವೆಯ್ಟ್ ಲಿಫ್ಟಿಂಗ್ ಇದೆ, ಆರ್ಚರಿ ಇದೆ, ಸಣ್ಣ ಜಿಮ್ ಇದೆ.
ಆಮೇಲೆ ಮಕ್ಕಳಿಗೆ ಬೇಕಾಗಿರೋ ಊಟಕ್ಕೆ ಬೇಕಾಗಿರೋ ಕ್ಯಾಂಟೀನ್ ಇದೆ. ನಮ್ಮ ಕಾಲೇಜಿನ ಒಳಗಡೆ ಹಾಸ್ಟೆಲ್ ಇದೆ. ಹಾಸ್ಟೆಲಲ್ಲಿ ನಮ್ಮ 250 ಹುಡುಗರಿರ್ಬೋದು. ಹೆಣ್ಣು ಮಕ್ಕಳಿಗೆ ಬೇರೆ ವ್ಯವಸ್ಥೆ ಇದೆ, ಬೇರೆ ಹಾಸ್ಟೆಲ್ ಇದೆ, ಸಿಟಿನಲ್ಲಿದೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇದೆ. ನಮ್ಮಲ್ಲಿ 10 ಬಸ್ಗಳು, 10 ಫ್ಲೀಟು ಇದೆ, ನಮ್ಮಲ್ಲಿ ಆಪ್ರೇಟ್ ಮಾಡ್ತಾ ಇದ್ದೇವೆ. 10 ಬಸ್ಗಳಿದೆ. ಇದಲ್ಲದೆ ಹೊಸದಾಗಿ ನಾವು ಒಂದು ಸ್ಪೋರ್ಟ್ಸ್ ಸೆಂಟರ್ ಬೇರೆ ಶುರು ಮಾಡ್ತಾಯಿದ್ದೀವಿ. ಇದೆಲ್ಲದಕ್ಕೂ ಗರಿಮೆಯಾಗಿ ಮೇಲ್ಗಡೆ ಏನು ಹೇಳಬೇಕು ಅಂದರೆ ನಮ್ಮಲ್ಲಿ ಪ್ಲೇಸ್ಮೆಂಟ್ ಸೆಂಟರ್ ಇದೆ. ಈ ಪ್ಲೇಸ್ಮೆಂಟಲ್ಲಿ ನಮ್ಮ ಕಾಲೇಜಿನಲ್ಲಿ ಹೆಚ್ಚು ಕಮ್ಮಿ ನಾವು ಪ್ರತಿಯೊಬ್ಬ ಹುಡುಗರಿಗೂ ಒಂದು ಪ್ಲೇಸ್ಮೆಂಟ್ ಆಫರ್ನ ಕೊಡುವಂಥ ವ್ಯವಸ್ಥೆ ಇದೆ. ಈ ವರ್ಷದಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಇರೋದು 42 ಲಕ್ಷ. ಇದನ್ನೆಲ್ಲ ಪೂರ್ಣ ವಿವರನ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ನಿಮಗೆಲ್ಲ ತಿಳಿಸ್ಕೊಡ್ತಾರೆ. 2016ರಲ್ಲಿ ಜೆಐಟಿಯಲ್ಲಿ ಶೃಂಗೇರಿ ಶಾರದಾ ಪೀಠದ ಧನ ಸಹಾಯದೊಂದಿಗೆ ಒಂದು ವಿನೂತನ ಸಂಶೋಧನಾ ಸಂಸ್ಥೆ CIIRC ಅಂದ್ರೆ ಸೆಂಟರ್ ಫಾರ್ ಇನ್ಕ್ಯುಬೇಷನ್ ಇನೋವೇಷನ್ ರಿಸರ್ಚ್ ಅಂಡ್ ಕನ್ಸಲ್ಟೆನ್ಸಿಯನ್ನ ಪ್ರಾರಂಭಿಸಲಾಯಿತು. ಇದರ ಮುಂದಾಳತ್ವವನ್ನ ಇದರ ನಿರ್ದೇಶಕರು ವಹಿಸಿಕೊಂಡಿದ್ದು ಸಮಾಜದ ಒಳಿತಿಗೆ ಮತ್ತು ಉನ್ನತಿಗೆ ಸಹಾಯಕವಾಗುವ ಹಲವಾರು ಸಂಶೋಧನೆಗಳನ್ನ ಇಲ್ಲಿ ನಡೆಸಲಾಗುತ್ತೆ. ವೀಕ್ಷಕರೇ, ಜ್ಯೋತಿ ಇನ್ಸ್ಟಿಟ್ಯೂಟ್ನ ಇನ್ಕ್ಯುಬೇಷನ್ ಇನೋವೇಷನ್ ಅಂಡ್ ರಿಸರ್ಚ್ ಸೆಂಟರ್ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಕೃಷ್ಣ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅಂದರೆ ಶಿಕ್ಷಣದ ಹೊರತಾಗಿ ರಿಸರ್ಚ್ಗೆ, ಇನೋವೇಷನ್ಗೆ ಎಷ್ಟು ಮಹತ್ವ, ಸೊ ಈ ಸೆಂಟರ್ನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ಈಗ ಈ ಒಂದು ಶಿಕ್ಷಣದ ಹೊರತಾಗಿಯೂ ಕೂಡ ಒಂದು ಇನೋವೇಷನ್ ಬೇಕಾಗತ್ತೆ, ಅದ್ರ ಜೊತೆಗೆ ಒಂದು ರಿಸರ್ಚ್ ಬೇಕಾಗತ್ತೆ. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ ವಿದ್ಯಾರ್ಥಿಗಳಿಗೆ ಇದು? In fact, research is going to be a predominant factor in today's academic world, anta nanna opinion. No? The acronym CIIRC basically stands for Center for Incubation, Innovation, Research and Consultancy. Totally we have about 18 research and innovation labs, and we are already compliant with NEP 2020. In fact, more than 6 years ago itself, we had envisaged about certain research and innovation labs. So to that extent, we have both a mixture of science and engineering people in the research center who translate the basic and fundamental science or research into applied engineering products. ವಿದ್ಯಾರ್ಥಿಗಳಿಗೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿಯಾಗಿ ಯಾವೆಲ್ಲ ಇನೋವೇಷನ್ಸ್ ಆಗಿದೆ ಸರ್ ಇಲ್ಲಿವರೆಗೂ? ಯಾಕಂತಂದರೆ ಇಲ್ಲೂ ಒಂದು ಮಾಡೆಲ್ ನಾವು ನೋಡ್ತಾ ಇದ್ದೀವಿ. ಸೊ ಇದರ ಹೊರತಾಗೂ ಅನೇಕ ಇನೋವೇಷನ್ಸ್ನ ಕಾಲೇಜ್ ಕಡೆಯಿಂದ ಮಾಡಲಾಗ್ತಾ ಇದೆ ಅಂತ. ಸೊ ಯಾವುದು ಇಂಪಾರ್ಟೆಂಟ್ ಅಥವಾ ಯಾವ್ದಾದ್ರು ಹೈಲೈಟ್ ಮಾಡಿ ಹೇಳ್ಬೋದಾ ಅಂತ? ಒಟ್ಟು ನಮ್ಮಲ್ಲಿ ಇವಾಗ ಏನಂದ್ರೆ 18 ರಿಸರ್ಚ್ ಲ್ಯಾಬ್ಸ್ ಇದೆ, ರಿಸರ್ಚ್ ಆ್ಯಂಡ್ ಇನೋವೇಷನ್ ಲ್ಯಾಬ್ಸ್. ಸೊ ಇದರಲ್ಲೇ ಮೋಸ್ಟ್ಲಿ ಅರೌಂಡ್ 45 ಪ್ರಾಡಕ್ಟ್ಸ್ ಹ್ಯಾವ್ ಕಮ್ ಔಟ್ ಟಿಲ್ ಟುಡೇ. And in each of these areas, there's some very unique products. So let me just talk to you about the various labs that we have. We have labs such as Ancient Indian Science and Technology, Water, Energy, Environment, Sensors, Affordable Medical Devices, Nanoscience and Engineering, Nanobiotechnology. We also have certain centralized facilities called Sophisticated Instrument Facilities, wherein all kinds of material characterization can take place. Iga nimge examples anbekadre nanu we have what is known as the waste to wealth approach. Any waste in the world you give us, we will make a multi-million-dollar product. So typical examples andre iga nammalli rice straw, wheat straw, matte banana fiber, coir anta waste barutte. Adrinda we have produced false ceiling tiles, hange packing boxes, shoe boxes, saree boxes, disposable cups, sapling trays, amele pots, coffee cups. This is one of the examples. ಈ ಥರ ನಮ್ಮಲ್ಲಿ ನೋಡಿದ್ರೆ ಟೋಟಲಿ ಅರೌಂಡ್ 45+ ಪ್ರಾಡಕ್ಟ್ಸ್ ಓನ್ಲಿ ಫ್ರಮ್ ದ ರಿಸರ್ಚ್ ಸೆಂಟರ್ ಹ್ಯಾವ್ ಕಮ್ ಔಟ್, ವೇರ್ ಇನ್ ಬೋತ್ ಸ್ಟೂಡೆಂಟ್ಸ್ ಆ್ಯಂಡ್ ರಿಸರ್ಚ್ ಸ್ಟಾಫ್ ಹ್ಯಾವ್ ಕಮ್ ಟುಗೆದರ್. CIIRCಯಲ್ಲಿ ಸದ್ಯಕ್ಕೆ 50 ಫಂಡೆಡ್ ಪ್ರಾಜೆಕ್ಟುಗಳು ಚಾಲ್ತಿಯಲ್ಲಿವೆ. ಅದಲ್ಲದೆ 300ಕ್ಕೂ ಹೆಚ್ಚು ಸಂಶೋಧನಾ ಪತ್ರಗಳಿವೆ. ಹಲವಾರು ಪೇಟೆಂಟ್ಗಳು ಕೂಡ ಇಲ್ಲಿನ ಸಂಶೋಧನೆಗಳಿಗೆ ಕಲಶಪ್ರಾಯವಾಗಿದೆ.
15 ಕೋಟಿಗೂ ಮಿಗಿಲಾಗಿ ಪ್ರಾಯೋಜಿತ ಸಂಶೋಧನೆಗಳು ನಡೆಯುತ್ತಿವೆ. ಇದರಲ್ಲಿ ಡಿಎಸ್ಟಿ, ಡಿಒಎಸ್, ಡಿಆರ್ಡಿಒ, ಡಿಎಇ, ಡಿಐಸಿಯಂತಹ ಪ್ರಮುಖ ಸಂಸ್ಥೆಗಳು ಇವೆ. CIIRCಯನ್ನ ಭಾರತದ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ ಸಿರೋ ಸಂಸ್ಥೆ ಎಂದು ಗುರುತಿಸಲಾಗಿದೆ ಮತ್ತು ಇಲ್ಲಿ ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳು ಕೌಶಲ ತರಬೇತಿಯನ್ನ ಪಡೆದಿದ್ದಾರೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಈ ನಮ್ಮ ಮೇನ್ ಫೋಕಸ್ ಏನು ಅಂತ ಹೇಳಿದ್ರೆ ಯಾವುದೇ ಅಗ್ರಿಕಲ್ಚರ್ ರೆಸಿಡ್ಯೂ ಇರ್ಬೋದು, ಬೆಳೆ ಬೆಳೆದಾದ್ಮೇಲೆ ಏನು ಬೆಳೆ ತೆಗೆದಾದ್ಮೇಲೆ ಏನು ಉಳಿಯುತ್ತೋ ಆ ಪ್ಲ್ಯಾಂಟ್ ಇರ್ಬೋದು, ಸ್ಟೆಮ್, ರೂಟ್ಸ್ ಆರ್ ಲೀವ್ಸ್ ಏನಿರುತ್ತೋ ಅದೆಲ್ಲ ರೆಸಿಡ್ಯೂ ಅಂತ ಏನು ಕನ್ಸಿಡರ್ ಮಾಡ್ತಾರೆ, ವೇಸ್ಟ್ ಅಂತ ಏನು ಅನ್ಕೋತಾರೆ. ಅದರಿಂದಲೇ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ತಾರೆ ನಿಮಗೆ ಇಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ. ನಾವು ಒಂದೊಂದು ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಿಮಗೆ ಪಾಟ್ ಆರ್ ಸ್ಟೋರೇಜ್ ಕಂಟೈನರ್ ಅಂತ ಮಾಡಿದ್ದೀವಿ. ಸೊ ಈ ಪಾಟ್ ಆರ್ ಸ್ಟೋರೇಜ್ ಕಂಟೈನರ್ ನೀವು ಇದನ್ನು ಕೋಕೋನಟ್ ಕಾಯಿಲಿಂದ ಮಾಡಿರೋದು, ತೆಂಗಿನ ನಾರಿಂದ. ಅದೇ ಥರ ನೀವು ಬನಾನಾ ಪ್ಲಾಂಟ್ ಸ್ಟೆಮ್ ಏನು ಬರುತ್ತೆ, ಆ ಸ್ಟೆಮ್ಮಿಂದ ಫೈಬರ್ ತೆಗೆದಾದ್ಮೇಲೆ ಫೈಬರ್ನ ಕನ್ವರ್ಟ್ ಮಾಡ್ತೀವಿ ಇದು ಪ್ರಾಡಕ್ಟ್ಸ್ಗೆ. ಈ ಪ್ರಾಡಕ್ಟ್ ತುಂಬ ಸ್ಟ್ರಾಂಗ್ ಇರುತ್ತೆ, ನಿಂತ್ಕೊಂಡ್ರೆ ಏನು ಇದಾಗೋದಿಲ್ಲ. ಸೊ ಇದನ್ನು ನೀವು ಕಂಟೈನರ್ ಯೂಸ್ ಮಾಡ್ಬೋದು. ಅದೇ ಥರ ಇದರಲ್ಲಿ ನೀವು ಏನಾದರೂ ಒಂದು ಪ್ಲ್ಯಾಂಟ್ ಸಸಿ ಬೆಳೆಸಿದ್ರೆ ಗಿಡ ಬೆಳೆದಾದ್ಮೇಲೆ ನೀವು ಮತ್ತೆ ರೀಪ್ಲಾಂಟಿಂಗ್ ಮಾಡಬೇಕಂತ ಹೇಳಿದಾಗ ಡೈರೆಕ್ಟಾಗಿ ತೊಗೊಂಡು ಹಾಗೆ ಇದನ್ನು ನೀವು ಭೂಮಿಲಿ ಇಡ್ಬೋದು. ಇದನ್ನು ಮತ್ತೆ ಪ್ಲಾಸ್ಟಿಕ್ ಕವರ್ ತೆಗೆದು ಅಂದರೆ ಗಿಡ ತೆಗೆದು ನೆಡೋ ನೆಸೆಸಿಟಿ ಇರೋದಿಲ್ಲ. Now, in aspects related to energy, predominantly we have been looking at producing biodiesel from waste cooking oil. The idea is we must break the chain, because what happens is the oil that is used, let's say by a 5-star hotel, by the time it comes down to the dabbawala on the road, it becomes carcinogenic. The number of times the oil has been reused. So we want to break that and ensure that that doesn't happen. So we are bringing in a lot of waste cooking oil, and then we produce biodiesel. Plus we also produce biodiesel from silkworm pupae waste and also from dairy scum. Now also as a byproduct from the material left over, we produce things like herbal floor cleaners, utensil hand washes, toilet cleaners. Then there is something known as stain for, which will remove the hard stains on the bathroom fittings. So these are some of the products that have emanated from here. That's on the energy front. Incidentally, we were the pace setting car in the Asia Pacific Car Rally and the Coffee 500 Rally, running our cars on biodiesel. That's one. Plus we have also done a 1000-kilometer car rally involving 54 diesel cars from here to Sringeri and back in an actual rally format. That's on the energy portion of it. Now on the water, we have been looking at trying to come up with devices that can purify water, especially for the leather tanning, the chrome plating and the dye industry, because they discharge the dirty water into the ground without cleaning it. So we have come up with filters and novel materials which are affordable and available within the country. So we functionalize these locally available materials and produce filters which can remove the heavy metal ions in polluted water, and the clean water is discharged into the ground. So we have come up with these materials. In addition to that, we have also come up with retrofits for, let us say, for a shower, because you have to remove the hardness in the water, otherwise the hair fall becomes predominant. So we have come up with new candles wherein the material will remove the hardness of water. One single cartridge can work for 30,000 liters of water. And we are also coming up with small water filters for the rural areas, wherein people can use these water filters to drink, to have potable water. That apart, the other things that we are focusing is on supplements for the food. Especially today, government has come up with an order wherein you have to have iron supplement and certain other supplements in rice and wheat and other things. So we have come up with a green technology by which we can increase the yield and make it more affordable. In addition to that, we also have a lot of water testing kits that we have come up with, wherein you can know the properties of water very easily and very quickly. So now when you look, even an uneducated person or a farmer can know all the properties of water without having to go to a water testing lab. So instantly he can get to know the properties based only on the color index. So these are some of the products that have been coming out and the kind of research that's going on. Assorted products that you'll see. We also make agarbattis from used temple flowers of different with different perfumes. Then we have the toothpaste tablets
as an alternative to the regular toothpaste, because the tubes are going to be banned shortly. So what's an alternative is the toothpaste tablet. Then we also have some handmade soaps. We are coming up with new lightweight concrete and cement, especially for the construction industry, which can actually even float in water. So these are some of the products that are emanating from this lab. And on the right side you see is fire extinguishers that we have come up with. The concoction inside the cylinder is very important. So we have come up with a material or a concoction which can put out electrical fires, they can put out forest fires, any kind of fires. So that way it's a novel thing which is undergoing testing right now. And we also have a lot of other products such as coatings for the automotive industry, it could be for ships, and it could also be for the cosmetic industry. What you see on the left side are brushes, and those also require certain kind of coatings to make it hydrophobic. And here is where you see the application of again nanotechnology in terms of nano inks that we produce. So these are all sensors which is used for point of care devices, wherein I can put an urine sample, a drop of it, or a blood or a sweat, and you can get to know the parameters. So we are coming up with such sensor development here. Plus we also work on flexible electronics for the automotive industry, wherein all the regular PCBs will vanish. Today we will print the circuits. ಈಗ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇದಕ್ಕೆ ಸಫಿಸ್ಟಿಕೇಟೆಡ್ ಇನ್ಸ್ಟ್ರುಮೆಂಟೇಷನ್ ಫೆಸಿಲಿಟಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಮೂಲಭೂತವಾಗಿ ಸುಮಾರು 10 ರಿಂದ 11 ಅತ್ಯಾಧುನಿಕ ಉಪಕರಣಗಳಿದ್ದಾವೆ. ಈ ಎಲ್ಲ ಉಪಕರಣಗಳು ಕೂಡ ಯಾವುದೇ ಒಂದು ವಸ್ತುವಿನ ಗುಣಲಕ್ಷಣಗಳನ್ನು ಅದರ ಧರ್ಮ ಏನು ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತೀವಿ. ಮೂಲಭೂತವಾಗಿ ಒಂದು ವಸ್ತು ಯಾವ ಒಂದು ಕಾರ್ಯಕ್ಕೆ ಬಳಸ್ಬೋದು ಅಥವಾ ಅದನ್ನು ಯಾವ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಂತ ಏನು ಹೇಳ್ತೀವಿ ನಾವು ಟೆಕ್ನಿಕಲಿ, ಅದಕ್ಕೆ ಬಳಸ್ಬೋದು ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ಅದರದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್, ಗುಣಲಕ್ಷಣಗಳು ಏನು ಅಂತ ಹೇಳಿ ಕಂಡುಹಿಡಿಬೇಕಾಗತ್ತೆ. Things. So you can look at the top, we have replaced many of the gypsum board with the false ceiling tiles of different materials. We have also made out of wool. This is an Indo-French project between us and the French people, where we have developed insulation boards made with wool. Sheep wool is abundantly available in France. That apart, we have also come up with now from coir we make plates. And all these things is the beauty is we do not use water to pulp the material. We use the material in its native form. In that we don't use water, and the binding material is a proprietary developed organic binder. One. We have also made packaging boxes out of coir, out of jute, out of banana for both cold packaging as well as hot packaging. Then you have got tumblers for coffee and water. Then you have got pots here. Then sapling tray for the horticulture department. So these are all the kind of products that have hit the market now. Right from bagasse we can make from rice straw, wheat straw, different materials. Yeah, this is one of the startups under the Atal Incubation Center that we have. It's called Mitra Increst. It's started by 2 ex-IISc faculty members, Dr. Subbukrishna and Dr. Rajan, and they have a silica production plant here. So they do the entire R&D here and then do a licensing of the technology to various companies. So what you see here is the silica production plant that has been established. So the silica is produced from ash. They have developed the entire technology. So they do the licensing of the technology to various corporate world, and in turn they are able to scale it up further. So this is their R&D plant where they showcase the whole thing, and this was built in a record 6 months. That is the pace at which we operate. ಇಲ್ಲಿ ಮೊದಲೇ ಹೇಳಿದಾಗೆ 10 ರಿಂದ 11 ಅತ್ಯಾಧುನಿಕ ಉಪಕರಣಗಳಿದ್ದಾವೆ. ಅದರಲ್ಲಿ ಮುಖ್ಯವಾದ 2 ಉಪಕರಣ ಅಂದರೆ ಒಂದು ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಈಗೇನು ನೋಡ್ತಾ ಇದ್ದೀರಿ ಅದೊಂದು, ಇನ್ನೊಂದು ಎಕ್ಸ್ರೇ ಡಿಫ್ರಾಕ್ಟೋಮೀಟರ್ ಅಂತ. ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂದರೆ ಅದರಲ್ಲಿ ಹೆಸರಲ್ಲೇ ಇದೆ, ನೀವು ಮೈಕ್ರೋಸ್ಕೋಪ್ ಅಂದರೆ ಸೂಕ್ಷ್ಮದರ್ಶಕ ಯಂತ್ರ ಅಂತ ಕನ್ನಡದಲ್ಲಿ ಹೇಳ್ಬೋದು. ನಾವು ಸಾಧಾರಣವಾಗಿ ಉಪಯೋಗಿಸುವಂಥ ಸೂಕ್ಷ್ಮದರ್ಶಕ ಯಂತ್ರ ಅದು ಬೆಳಕಿನ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಅದರಲ್ಲಿ ನಾವು ತುಂಬ ಸಣ್ಣ ವಸ್ತುಗಳನ್ನು ನೋಡ್ಬೋದು. ಉದಾಹರಣೆಗೆ ಮನುಷ್ಯನ ಕೂದಲು ತುಂಬ ಸಣ್ಣ ಇರುತ್ತೆ, 50 ಮೈಕ್ರಾನ್ಸ್ ಇರುತ್ತೆ.
ಅಷ್ಟು ಸಣ್ಣ ವಸ್ತುವನ್ನು ಕೂಡ ನೋಡ್ಬೋದು. ಆದರೆ ಅದಕ್ಕಿಂತ ಸಣ್ಣ ವಸ್ತುವನ್ನು ನೋಡಬೇಕಾದ್ರೆ ನಾವು ಬೆಳಕನ್ನು ಉಪಯೋಗಿಸ್ಲಿಕ್ಕೆ ಬರಲ್ಲ. ಆವಾಗ ನಾವು ಎಲೆಕ್ಟ್ರಾನ್ ಅನ್ನುವಂಥ ಒಂದು ಎಲಿಮೆಂಟ್ರಿ ಪಾರ್ಟಿಕಲ್ನ ಯೂಸ್ ಮಾಡ್ತೀವಿ. ಅದರ ಆಧಾರದ ಮೇಲೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನೋ ಉಪಕರಣವನ್ನು ಇಲ್ಲಿ ನಾವು ತಯಾರು ಮಾಡಿದ್ದೇವೆ. This is computational engineering lab. The primary research focus of this lab include bioinformatics, machine learning, Internet of Things and blockchain technologies. Apart from working on the funded and granted projects, we also work on developing certain medical devices such as the one for monitoring the remote patients, then the device for evaluating the potency of homeopathy medicine, etc. Apart from that, we also have developed 2 data acquisition systems which will be very useful in acquiring high resolution data from any system in real time mode. This is the Autonomous Systems Lab. Now, one of the things that we do here is we work on a lot of drone technology. Incidentally, we have been working in the drone technology for the last 20 years, and we were one of the first players in the country to have developed the first indigenous autopilot system. What you see here are the autopilots, and that is the brain of any autonomous system typically. Then we also work on tracking antennas that we develop. We work on underwater amphibians to look at the bottom of ships, hulls of submarines and others. Then we work on developing different kinds of rotary drones. Incidentally, this is the drone that flew in both Arctic and Antarctic, where we had cameras which did the mapping of the glaciers and everything. So one. Second, we have also been working on micro drones, and we work on things like robotic fishes, where we are now trying to work on biomimetics, wherein this will blend with the natural environment and you will not be able to differentiate between an artificial fish and a real fish. So this involves, the whole idea is when you look at the entire research and innovation center, everything is multidisciplinary. There is not one discipline of science or engineering, but a host of them that comes. So unless you try to promote system science or systems engineering, you can't get a product out. Well, let's not bring the Tata name, please. I have an issue with that. ನಾವಿಲ್ಲಿ ಮೇನ್ ಆಗಿ ಆಟೋಪೈಲಟ್ ಸಿಸ್ಟಮ್ ಅಂತ ಡೆವಲಪ್ ಮಾಡಿದ್ದೀವಿ. ಸೊ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಎಲ್ಲ ಬಂದು ಇನ್ಹೌಸ್ ಇಲ್ಲೇ ಡೆವಲಪ್ ಮಾಡಿರೋದು. ಸೊ ಕಮ್ಯುನಿಕೇಷನ್ ಪಾಯಿಂಟ್ ಆಫ್ ವ್ಯೂ RF ಮಾಡಮ್ ಅಂತ ಡೆವಲಪ್ ಮಾಡಿದ್ದೀವಿ. ಅದು ಕಮ್ಮಿ ರೇಂಜ್ ಇದ್ದಾಗ ಅದನ್ನು ಯೂಸ್ ಮಾಡ್ತೀವಿ. ಹೈಯರ್ ರೇಂಜ್ಗೋಸ್ಕರ ಟ್ರ್ಯಾಕಿಂಗ್ ಆ್ಯಂಟನಾ ಅಂತಿದೆ, ಅದು ಜಾಸ್ತಿ ಅಪ್ ಟು 15 ಕಿಲೋಮೀಟರ್ ರೇಂಜ್ಗೆ ಆ ಟ್ರ್ಯಾಕಿಂಗ್ ಆ್ಯಂಟನಾ ಯೂಸ್ ಮಾಡಿದ್ದೀವಿ. ಈ ಆಟೋಪೈಲಟ್ ಸಿಸ್ಟಮ್ ಬಂದು ನಾವು ಏರ್, ಗ್ರೌಂಡ್ ಮತ್ತು ಅಂಡರ್ ವಾಟರ್ ಸಿಸ್ಟಮ್ ಮೂರಕ್ಕೂ ನಮ್ಮದೇ ಡೆವಲಪ್ ಮಾಡಿರೋ ಆಟೋಪೈಲಟ್ನ ನಾವು ಯೂಸ್ ಮಾಡಿ ಟೆಸ್ಟ್ ಮಾಡಿದ್ದೀವಿ, ಸಕ್ಸಸ್ಫುಲ್ಲಿ ಟೆಸ್ಟ್ ಮಾಡಿದ್ದೀವಿ. ಆಮೇಲೆ ನೀವು ನೋಡ್ಬೋದು ಅಲ್ಲಿ ಆಂಫಿಬಿಯನ್ ಅಂತ ಇದೆ, ಅದು ಅಂಡರ್ ವಾಟರ್ ಸರ್ವೇಲೆನ್ಸ್ ಪರ್ಪಸ್ಗೋಸ್ಕರ ಅದು ಯೂಸ್ ಮಾಡಿರೋದು. ಇದು ಬಂದು ಈ ಫಸ್ಟ್ ನಾವು ಇಂಡಿಯಾದಿಂದ ನಾವೇ ಫಸ್ಟ್ ಒನ್ ಆರ್ಕ್ಟಿಕ್ಕಲ್ಲಿ ಗ್ಲೇಷಿಯರ್ ಸರ್ವೆಗೋಸ್ಕರ ಯೂಸ್ ಮಾಡಿರೋಂಥ ಡ್ರೋನು. ಇದನ್ನು ನಾವು ಹಿಮಾಲಯ ಮತ್ತು ಅಂಟಾರ್ಕ್ಟಿಕಾ ಪಾರ್ಟಲ್ಲೂ ಯೂಸ್ ಮಾಡಿದ್ದೀವಿ. ಮುಂದಿನ ಪಾರ್ಟು ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. Actually, you all know that drone is a very funny toy to use with, but on research entity we are mainly using the drones for mapping and monitoring. As Prasanna already mentioned, we are the first people to use this UAV based drone, UAV based survey for glacier studies at Arctic. So now in another 2 months we will be going to Antarctica also, where we will be monitoring the surface melt using drones. And moreover, our drones are all RTK enabled, means we have a separate ground based DGPS, where a network of ground reference points will be used, which will broadcast the delays or the deviations in the GPS satellite signals. ಇದಲ್ಲದೆ ಸಂಶೋಧಕರು ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಎಕ್ಸ್ಪೆಡಿಷನ್ನಲ್ಲಿ ಭಾಗವಹಿಸಿದ್ದಾರೆ. ಅವರು ನಾರ್ತ್ ಪೋಲ್, ಸೌತ್ ಪೋಲ್, ಆರ್ಕ್ಟಿಕ್, ಅಂಟಾರ್ಕ್ಟಿಕ್ ಹಾಗೂ ಹಿಮಾಲಯದಂತಹ ಅತ್ಯಂತ ಶೀತಲ ಪ್ರದೇಶಗಳಲ್ಲಿ ಸಂಶೋಧನೆ ನಡೆಸಿ ಪ್ರಸಿದ್ಧಿ ಪಡೆದಿದ್ದಾರೆ.